राजाधिराज सद्गुरुनाथ महाराज की जय। श्री गुरुदेव गुरु ब्रह्मा गुरु विष्णु गुरुदेव महेश्वरा गुरु साक्षात् परब्रह्म तस्मै श्री गुरुवे नमः। सदानंद सद्गुरु भावराज योगी ರಾಮನಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯ ಕೂಗಿ ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ ಜಯ ಜಯ ರಘುವೀರ ಸಮರ್ಥ ಪುಂಡರೀಕ ಅವತಾರ ವಿಠ್ಠಲ ಪಾರ್ವತಿ ಪದೇಶ್ವರ ರಮಾದೇವ राजाधिराज सद्गुरुनाथ महाराज की जय। श्री श्री राम जय जय राम 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 श्री राम जय श्री राम जय जय राम श्री राम जय जय सुंदर माधव मेघश्याम जानकी जीवन राम राम सुंदर माधव मेघश्याम जानकी जीवन राम श्री राम जय जय राम श्री राम जय जय राम श्री राम जय ईश्वर अल्लाह तेरे नाम सबको सन्मति दे भगवान ईश्वर अल्लाह तेरे नाम सबको सन्मति दे भगवान श्री राम जय जय राम श्री राम जय जय राम श्री राम जय राम 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 सीता राम 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 सीता राम 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 शिवाय नमो शिवाय नमो शिव 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 हराय नमो राम शिव ओम शिव राम शिव ओम शिव राम हर हर महादेव। शुद्ध सारते श्रवण शुद्ध प्रत्ययाचे मनन विज्ञानी पावता उन्मन सहजची होते। जय जय ರಘುವೀರ ಸಮರ್ಥ। ಪ್ರಥಮವಾಗಿ ನಮ್ಮೆಲ್ಲರ ಆರಾಧ್ಯ ದೈವ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರ ಚರಣಾರವಿಂದಗಳಿಗೆ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಶ್ರಾವಣ ಮಾಸದ ಪರ್ವಕಾಲ ಇಂಥ ಒಂದು ಅಮೂಲ್ಯವಾದಂತಹ ಪವಿತ್ರವಾದಂತಹ ಮಾಸದಲ್ಲಿ
ನಮ್ಮ ಹಿರಿಯ ಗುರು ಬಂದು ನಮ್ಮ ಸಂಗಪ್ಪ ಅತ್ಯಂತ ಶ್ರದ್ಧಾವಾನ ಭಕ್ತ. ತನ್ನ ಇಡೀ ಕುಟುಂಬವನ್ನೇ ಸಮರ್ಥ ಭಕ್ತಿಗಾಗಿ ತಯಾರು ಮಾಡಿದಂಥ ನಮ್ಮ ಸಂಗಪ್ಪ ಅವಾಗ ಸಮರ್ಥರು ಮಾಡಿದ ಒಂದು ಪ್ರೇರಣಾನೋ ಏನೋ ಈ ಒಂದು ಜಾಗದೊಳಗೆ ನನಗೆ ಇದನ್ನೆಲ್ಲ ನೋಡಿದ ಕೂಡಲೇ ಹೆಂಗೆ ಅನಿಸ್ಬಿಡ್ತು, ಈ ಜಾಗದಾಗ ನಮ್ಮ ಮಹಾರಾಜರು ಎಲ್ಲಿ ಬಂದು ಕೂತು ಹೋಗಿದ್ರೇನೋ ಇಲ್ಲೋ ಅಂತ ಅನ್ನಿಸ್ತು ನನಗೆ. ಯಾಕಂದ್ರೆ ಎಷ್ಟು ವೈಭವ, ಎಷ್ಟು ತಾಯಂದ್ರೆ ಏನು ಕೂತಾರ, ಏನು ಎಲ್ಲ ಚಲೋ ಚಲೋ ಎಲ್ಲ ಸಂತ ಮಂಡಳಿ ಬಂದದ ಎಲ್ಲ ನೋಡ್ರಿ. ಇದನ್ನ ಈ ವಾತಾವರಣ ನೋಡಿದರೆ ಈ ಜಾಗದಾಗ ಇಂಥ ಒಂದು ಕಾರ್ಯಕ್ರಮ ಹೆಂಗೆ ಆಗ್ಲಿಕ್ಕೆ ಸಾಧ್ಯದ ಅಂತ ಒಮ್ಮೊಮ್ಮೆ ಆಶ್ಚರ್ಯ ಅನಿಸಿಬಿಡ್ತದೆ. ಮಹಾರಾಜರ ಕೃಪಾ ಹೆಂಗಿರ್ಬೇಕಂತ. ಅದಕ್ಕೆ ಒಬ್ಬ ಸಂತ ಒಂದು ಮನೆಯೊಳಗೆ ಜನ್ಮ ಎತ್ತಿದಂದ್ರೆ ಅವನು ಕುಲಕೋಟಿಗಳು ಉದ್ಧಾರ ಆಗ್ತಾವ. ಒಬ್ಬ ಸಂತ, ಅಂಥ ಒಂದು ಆತ್ಮಜ್ಞಾನಿ ಸದ್ಗುರುಗಳಿಂದ ಅನುಗ್ರಹಿತನಾದಂಥ ಒಬ್ಬವ ಶ್ರೇಷ್ಠ ಶಿಷ್ಯ ತಯಾರಾಗಿಬಿಟ್ಟಂದ್ರೆ ಅವನು ಕೋಟಿ ಕುಲಗಳು ಉದ್ಧಾರ ಆಗ್ತಾವಂತ. ಅಂಥ ಕೋಟಿ ಕುಲಗಳು ಉದ್ಧಾರ ಆಗ್ತಾವಂತ ಏನು ತುಕೋಬ್ಬರಾಯರು ಏನು ಹೇಳ್ಯಾರ, ತುಕಾರಾಮ್ ಮಹಾರಾಜರು, ಆ ಒಂದು ಪ್ರಚೀತಿ ನಮಗೆ ಆಗ್ತದೆ, ಅನುಭವಕ್ಕೆ ಬರ್ತದೆ. ಇವತ್ತು ಸಂಗಪ್ಪ ನಮ್ಮ ಮಹಾರಾಜರಿಂದ ಅನುಗ್ರಹ ತಗೊಂಡ ಅಂತ ಒಂದು ಕಾರಣದಿಂದ ಅವ್ರ ಕುಟುಂಬ, ಅವ್ರ 4 ಮಂದಿ ಹೆಣ್ಮಕ್ಳು, 4 ಮಂದಿ ಅಲ್ಲ 7 ಮಂದಿ ಹೆಣ್ಮಕ್ಳು. ವಿಚಾರ ಮಾಡಿರಿ ನೀವು ಎಲ್ಲೆಲ್ಲಿದ್ದಾರೆ ಅವರು. ಆ 7 ಮಂದಿ ಇಂಥ ರತ್ನಗಳಿದ್ದಾರಲ್ಲ ಅವ್ರು ಎಲ್ಲೇ ಇದ್ದರೂ ಸಮರ್ಥ ಭಕ್ತಿ ಕಾರ್ಯಕ್ಕಾಗಿ ತಾವು, ತಮ್ಮ ಮಕ್ಕಳು, ತಮ್ಮ ಗಂಡಂದಿರು ಇವರೆಲ್ಲರನ್ನೂ ಏನಪ್ಪ ಅಂದ್ರೆ ಮಹಾರಾಜರ ಭಕ್ತಿಗೆ ಹಚ್ಚಿ ಬಿಟ್ಟಾರಲ್ಲ, ಧನ್ಯ ಅನ್ನಿಸಿಬಿಡ್ತದೆ ಇವ್ರ ಕುಟುಂಬ ನೋಡಿದ ಕೂಡಲೇ, ಸಂಗಪ್ಪ ನೋಡಿದ ಕೂಡಲೇ. ಮತ್ತು ಇಷ್ಟಾಗಿಯೂ ಇದು ಹೆಂಗೆ ಸಂಗಪ್ಪಗೆ ಸಾಧಿಸ್ತದೆ, ನಮಗೆ ಯಾಕೆ ಸಾಧಿಸವಲ್ತು ಅಂದ್ರೆ ಸಂಗಪ್ಪ ಸಾಮಾನ್ಯ ಮನುಷ್ಯ ಅಲ್ಲೇ ಅಲ್ಲ. ಯಾಕಂದ್ರೆ ಅವನ ನಾಮಸ್ಮರಣೆ ಒಂದು ಭಕ್ತಿ ನೋಡೀನಿ, ಸಾಧನಕ್ಕಾಗಿ ಸತತ ಸಾಧನದಾಗಿರುವಂಥ ಮನುಷ್ಯ. ನಾ ಕುಬಕಡ್ಡಾಗಿದ್ದಾಗ 9 ತಾಸು ಸಾಧನೆ ಮಾಡಲಿಕ್ಕೆ ಇರ್ತಿದ್ದು ನಮ್ಮ ಜೋಡಿಯವ. ಮಠದಾಗ 9 ತಾಸು ಸಾಧನೆ ಮಾಡೋಣ. ಎಲ್ಲಿ ತನಕ ನಮ್ಮಲ್ಲಿ ನಾಮಸ್ಮರಣೆ ಇದೆ, ಈಗ ನಮ್ಮ ಉದಯ ಹೇಳಿದಲ್ಲ, ನಾಮಸ್ಮರಣೆ ಮೇಲೆ ಅತ್ಯಂತ ಪ್ರೇಮ ನಮ್ಮಲ್ಲಿ ಉತ್ಪತ್ತಿ ಆಗೋದಿಲ್ಲ. ಮಹಾರಾಜರು ನಮಗಾಗಿ ಕೈ ಮುಗಿದು ಹೇಳಿದ್ರು, ಏನಿಲ್ಲಪ್ಪ ಧ್ಯಾನ ಮಾಡಿರಿ, ನಿಮ್ಮ ಉತ್ತರೋತ್ತರ ಕಲ್ಯಾಣ ಆಗ್ತದೆ ಅಂತ ಮಹಾರಾಜರು ಅಂದಾರ. ಕೈ ಮುಗಿದು ಹೇಳ್ತಾನೆ ಅಂದಾರ. ಮತ್ತೇನು, ಕೈ ಮುಗಿದು ಹೇಳ್ತೀನಿ, ಧ್ಯಾನ ಮಾಡಿರಿ, ನಿಮ್ಮ ಉತ್ತರೋತ್ತರ ಕಲ್ಯಾಣ ಆಗ್ತದೆ, ನಿಮ್ಮನ್ನು ಕಾಯ್ಲಿಕ್ಕೆ ಸಮರ್ಥರು ಟೊಂಕ ಕಟ್ಟಿ ನಿಂತಾರ ಅಂತೇಳಿ ನಮ್ಮ ಮಹಾರಾಜರು ಅಂದದ್ದು ಮಾತ ನಮ್ಮ ಕಣ್ಣನ್ನು ನೋಡ್ಯಾವ, ನಮ್ಮ ಕಿವಿನೂ ಕೇಳ್ಯಾವ. ಅದರ ಪ್ರಚಿತಿ ಇದು. ಉತ್ತರೋತ್ತರ ಕಲ್ಯಾಣ, ಉತ್ತರ ಇವ್ರ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಹಾಗೆ ಏನಪ್ಪ ಅಂದ್ರೆ ಇದು ಬೆಳ್ಕೊತಾನೆ ಹೋಗೋದು. ಇಂಥ ಮಹಾನ್ ಸದ್ಗುರುವಿನ ಕೃಪಾ ಆಗ್ಯದಂತೇಳಿ ಇವತ್ತು ನೀವೆಲ್ಲರೂ ಕೂಡಿರಿ, ನಾವೆಲ್ಲರೂ ಕೂಡಿರಿ. ಹಂಗೆ ಕೂಡಿದಂತಹ ಎಲ್ಲ ಏನಪ್ಪ ಅಂದ್ರೆ ನೀವು ಗುರುಬಂಧುಗಳಿಗೆ ಆಗಲಿ, ಗುರುಭಗಿನಿಗೆ ಆಗಲಿ ಶಿರಸಾಷ್ಟಾಂಗ ನಮಸ್ಕಾರ ಹಾಕ್ತೀನಿ. ಆಮೇಲೆ ಇದೆಲ್ಲಕ್ಕೂ ಕಾರಣ ಆಗಿರುವಂತಹ ನಮ್ಮ ಸಂಪ್ರದಾಯದ ನಮ್ಮ ಸಮರ್ಥ ಸದ್ಗುರುಗಳಾದಂಥ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರ ಚರಣಾರವಿಂದಗಳಿಗೆ ನನ್ನ ಅತ್ಯಂತ ಭಕ್ತಿಪೂರ್ವಕ ನಮಸ್ಕಾರ. ಅದರಂತೆ ಈ ಒಂದು ಸಂಪ್ರದಾಯದ ಆಗಿ ಹೋದಂಥ ಎಲ್ಲ ಸದ್ಗುರುಗಳಿಗೆ, ಸದ್ಗುರು ಪರಂಪರೆಗೆ, ಜಗತ್ತಿನೊಳಗೆ ಆಗಿ ಹೋದಂಥ ಸಂತ ಪರಂಪರೆಗೆ, ದಾಸ ಪರಂಪರೆಗೆ, ಶರಣ ಪರಂಪರೆಗೆ ಎಲ್ಲರಿಗೂ ನನ್ನ ಏನಪ್ಪ ಅಂದ್ರೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಇಷ್ಟೋ ತನಕ ಈ ಒಂದು ಕಾರ್ಯಕ್ರಮದೊಳಗೆ ತಮ್ಮ ವಿಚಾರಗಳನ್ನು, ತಮ್ಮ ಅನುಭವ ವಿಚಾರಗಳನ್ನು ನಮ್ಮ ಜೋಡಿ ಹಂಚಿಕೊಂಡಂಥ ನಮ್ಮ ಉದಯ್ ಅವರು, ಆಮೇಲೆ ನಮ್ಮ ಹೆಬ್ಬಾಳಟ್ಟಿ ಸರು ನಾ ಎಷ್ಟು ಚಂದ ಮಾತಾಡ್ತಾರೆ, ಇಷ್ಟು ಚಂದ ಮಾತಾಡಿದ್ದೇ ಕೇಳಿದ್ದಿಲ್ಲ. ನಿಡೋಣಿ ಹೈಸ್ಕೂಲ್ ಹೆಡ್ ಮಾಸ್ಟರ್ ಇವರು 36 ವರ್ಷಗಟ್ಟಲೆ ಸರ್ವಿಸ್ ಮಾಡಿದರು. ನನಗೆ ಭಾಳಷ್ಟು ದಿವಸದಿಂದ ಇವ್ರದ್ದೆಲ್ಲ ನನಗೆ ಪರಿಚಯ ಅದ. ಆಮೇಲೆ ನಮ್ಮ ಗಾಯಿಯವರು ಬಂದಾರೆ, ಇವ್ರ ಅಣ್ಣವ್ರ ಪರಿಚಯ ನನಗೆ ಏನು ಆದರೆ ಅವರೆಲ್ಲ ಬಂದರೆ ಇವರೆಲ್ಲ ಹೆಂಗಿದ್ದಾರೆ ಅಂದ್ರೆ, ಹೆಬ್ಬಾಳಟ್ಟಿ ಅನ್ನುವಂಥದ್ದು ಇಂಥ ಒಂದು ಊರಿತ್ತಲ್ಲ, ಅಲ್ಲಿ ಇವೆಲ್ಲ ಪುರಾಣ ಪ್ರವಚನ ಹಾಡು ಭಕ್ತಿ ಗಿಕ್ತಿ ಏನೂ ಇದ್ದಿದ್ದಿಲ್ಲ. ನಾವೊಂದು ಅಲ್ಲಿ ಡ್ಯೂಟಿ ಮಾಡ್ಲಿಕ್ಕತ್ತಿಲ್ಲ, ಅವಾಗ ಪುರಾಣನೂ ಚಾಲು ಆಯ್ತು, ಎಲ್ಲ ಮಂಡಳಿ ಎಲ್ಲ ತಮ್ಮ ವ್ಯಸನಗಳನ್ನು ಬಿಟ್ಟರು. ಹೆಬ್ಬಾಳಟ್ಟಿ ಅನ್ನುವಂಥದ್ದು ನೆನೆಸ್ಕೊಳ್ಳಂಗೂ ಆಗಿಬಿಡ್ತು. ಅಲ್ಲೂ ಮಹಾರಾಜರ ಕೃಪಾನೇ. ಯಾವ ಮಟ್ಟದೊಳಗೆ ಇದ್ರದ್ದೇ ಹೆಚ್ಚು ಪ್ರಾಮುಖ್ಯ ಇತ್ತಲ್ಲ, ಅಲ್ಲೇ ಕೂತ್ಕೊಂಡು 4 ತಾಸು ಕೀರ್ತನ ಮಾಡಿದ್ದು ನಾನು ಅಲ್ಲಿ. ಮಹಾರಾಜರು ನನ್ನ ಕೈಲಿ ಮಾಡ್ಸಾರಲ್ಲಿ. ಅಂದ್ರೆ ಇವೆಲ್ಲ ಏನು ಅದ್ಭುತ ಕಾರ್ಯಗಳು ಯಾಕೆ ಆಗ್ತಾವಂದ್ರೆ ನಾವು ಸದ್ಗುರುಗಳನ್ನು ಅಖಂಡವಾಗಿ ನಂಬಿದ್ರಿಂದ. ಯಾವ
ಯಾರು ಅನುಗ್ರಹಿತನಾದಂಥ ಶಿಷ್ಯ ತನ್ನ ಗುರುವಿನನ್ನು ತನ್ನ ಪ್ರಾಣಕ್ಕಿಂತ ಹೆಚ್ಚು ಪ್ರೇಮ ಮಾಡ್ತಾನಲ್ಲ, ಅವ ಮನಸ್ಸಿನಾಗ ಏನು ಇಚ್ಛಾ ಮಾಡಿದ್ದೆಲ್ಲ ಹಾಕೋತ ಹೋಗ್ಬಿಡ್ತಾನೆ ಜಗತ್ತಿನಾಗ. ಏನು ಪ್ರಾಣಕ್ಕಿಂತ ಹೆಚ್ಚು ಪ್ರೇಮ ಮಾಡಬೇಕು. ಸಮರ್ಥರೇನಂತಾರ, ದೇವ ಮಂಜೆ ಆಪುಲೇ ಪ್ರಾಣ, ನನ್ನ ಸದ್ಗುರುನಾಥ ಅಂದ್ರೆ ನನ್ನ ಪ್ರಾಣ. ಪ್ರಾಣಕ್ಕೆ ಯಾಕೆ ಹೋಲಿಸಿದ್ರು ಅಂದ್ರೆ ಪ್ರಾಣದಷ್ಟು ಪ್ರೀತಿಯನ್ನು ನಾವು ಯಾರ ಮೇಲೂ ಮಾಡಿರೋದಿಲ್ಲ ರೀ. ಯಾಕ್ರಿ ಗಾಯಿಯವ್ರು ಮಾಡ್ತೇವೆ, ಹೆಂಡ್ರ ಮೇಲೆ, ಮಕ್ಕಳ ಮೇಲೆ, ಆಸ್ತಿ ಮೇಲೆ, ಸಂಪತ್ತಿನ ಮೇಲೆ, ಅಧಿಕಾರದ ಮೇಲೆ, ಪ್ರತಿಯೊಂದು ಕಣ್ಣಿಗೆ ಕಾಣಿಸುವಂಥ ಏನು ವೈಭವ ನಮಗೆ ಸಿಗ್ತಲ್ಲ ಅದ್ರ ಮೇಲೆ ಪ್ರೇಮ ಮಾಡ್ತೇವೆ. ಖರೆ ಕುತ್ತಿಗೆಗೆ ಬಂತು ಅಂದರೆ ಯಾರನ್ನೂ ಕೇಳೋದಿಲ್ಲ ನಾವು. ಯಾವಾಗ ಹೋಗಿ ದವಾಖಾನೆಗಿನ ಮುಗಿತಪ್ಪ ನಿಂತಂದ್ರೆ ಅವಾಗ ಏನು ಹೊಲ ಹೋಗಲಿ, ಮನೆ ಹೋಗಲಿ, ಏನು ಹೋಗಲಿ, ನನ್ನ ಬದುಕಿಸಿದ್ರೆ ಸಾಕು ಅಂತೇಳಿ ಚಡ್ಪಡಿಸುವಂಥ ಒಂದು ಸ್ಥಿತಿ ಬರ್ತಲ್ಲ. ಯಾಕಂದ್ರೆ ನಾವು ಎಲ್ಲರಿಗಿಂತ ಹೆಚ್ಚು ಏನು ಪ್ರೇಮ ಮಾಡ್ತಿರ್ತೀವಿ ಅಂದ್ರೆ ನಮ್ಮ ಪ್ರಾಣವನ್ನು ಪ್ರೇಮ ಮಾಡ್ತೀವಿ. ಆ ಪ್ರಾಣದಕ್ಕಿಂತ ಹೆಚ್ಚು ನೀ ಸದ್ಗುರುವಿನನ್ನು ಪ್ರೇಮ ಮಾಡಿದ್ದಂದ್ರೆ ದೇವ ಮಂಜೆ ಆಪ್ಲೇ ಪ್ರಾಣ, ನನ್ನ ಸದ್ಗುರುನಾಥ ಅಂದ್ರೆ ನನ್ನ ಪ್ರಾಣ. ಪ್ರಾಣಾಸಿ ನ ಕರಾವೇ ನಿರ್ವಾಣ. ಹೆಂಗೆ ನಮ್ಮ ಪ್ರಾಣ ಬಿಡಲಿಕ್ಕೆ ಯಾರೂ ತಯಾರಾಗೋದಿಲ್ಲ, ಹಂಗೆ ನನ್ನ ಸದ್ಗುರುವಿನೊಂದು ಸಾನ್ನಿಧ್ಯದಿಂದ, ಸದ್ಗುರುವಿನೊಂದು ನಾಮಸ್ಮರಣೆಯಿಂದ, ಸದ್ಗುರುವಿನ ಒಂದು ಚಿಂತನದಿಂದ ನಾ ಬಿಟ್ಟಿದ್ದೆ ಅಂದ್ರೆ ನಾ ಈ ಜಗತ್ತಿನಾಗ ನನ್ನ ಪ್ರಾಣ ಹೋದಂಗೆ ಅಂತ ತಿಳ್ಕೊಂಡು ಯಾರಾದರೂ ಗುರುವಿನ ಭಕ್ತಿ ಮಾಡ್ತಿದ್ರಂದ್ರೆ ಪರಮ ಪ್ರೀತಿ ತೇ ಲಕ್ಷಣ ತೇಹೇ ಐಸೆ ಐಸೆ. ಪವಿತ್ರವಾದ ಭಕ್ತಿಯ ಲಕ್ಷಣ ಏನದಲ್ಲ ಇದು ಹಿಂಗದ ಅಂತಾರೆ. ಹಂಗೆ ಯಾರು ಮಾಡ್ತಾರಲ್ಲ ಅವ್ರು ಮನಿ ಧರಾವೇ ತೇ ಹೋತೆ, ಅವ್ರ ಮನಸ್ಸಿನಾಗ ಏನು ಮಾಡ್ತಾರಲ್ಲ ಹಾಗೇ ಬಿಡ್ತಾರೆ ಅಂತಾರೆ ಅವರು. ಮನಿ ಧರಾವೇ ತೇ ಹೋತೆ, ನೀ ಏನಂತೆ ಅದು ಆಗ್ತದೆ. ಮತ್ತು ಮಾಡಲಿಲ್ಲ ಅಂದ್ರೆ ನೀ ಅಂದಂಗೆ ಆಗೋದಿಲ್ಲ. ಆಮೇಲೆ ಭಗವಂತ ನಿನ್ನ ಪ್ರಾರಬ್ಧ ಇವೆಲ್ಲನೂ ನಿನ್ನ ಬೆನ್ನು ಹತ್ತಿ ಬಿಟ್ಟಿರ್ತಾವೆ ಸಂಗಪ್ಪಣ್ಣ. ಅಕಸ್ಮಾತ್ ನಾವು ಸದ್ಗುರುನ ಪ್ರೇಮ ಮಾಡಲಿಲ್ಲ ಅಂದ್ರೆ ನಮ್ಮ ಪ್ರಾರಬ್ಧ ನಮ್ಮನ್ನು ಮುದ್ದಿ ಮಾಡಿ ಉಗಿದು ಬಿಡ್ತಾವೆ. ಅದೇ ನೀ ಈ ರೀತಿ ಸದ್ಗುರುವಿನ ಪ್ರಾಣಕ್ಕಿಂತ ಹೆಚ್ಚು ಪ್ರೇಮ ಮಾಡು, ನೀನು ಯಾವ ಕರ್ಮ ಭೋಗನೂ ತಟ್ಟುವುದಿಲ್ಲ, ಯಾವ ಪ್ರಾರಬ್ಧ ಭೋಗನೂ ಭೋಗಿಸ್ಲಿಕ್ಕೆ ನಿನಗೇನು ತೊಂದರೆ ಆಗೋದಿಲ್ಲ. ಆಮೇಲೆ ಭೋಗವನ್ನು ಅದನ್ನು ಇಲ್ದಂಗೂ ಮಾಡುವಂಥ ಸಾಮರ್ಥ್ಯ ಯಾರಂತಲ್ಲಿದ್ರೆ ಅದು ಕೇವಲ ಸದ್ಗುರುನಾಥನಂತಲ್ಲಿ. ಅದಕ್ಕೆ ಸದ್ಗುರುನಾಥನ ಒಂದು ಶಿಷ್ಯತ್ವ ವಹಿಸಿದ ಮೇಲೆ ಸದ್ಗುರುವಿನ ಪ್ರಾಣಕ್ಕಿಂತ ನಾವು ಹೆಚ್ಚು ಪ್ರೇಮ ಮಾಡಿದ್ದೇವೆ ಅಂದ್ರೆ ನಾವು ಪ್ರಾರಬ್ಧದ ಸಂಬಂಧ ಗೋಳ್ಯಾಡುವಂಥ ಅವಶ್ಯಕತೆ ಇಲ್ಲ. ಆ ಶಿಷ್ಯ ಅವು ಗೋಳ್ಯಾಡೇಬಾರ್ದಂತ ನಾವು. ಯಾಕಂದ್ರೆ ರಾಜಯಾಚಿಕ ಅಂತ ಕಾಯ ಭೀಕಮಾಗೆ, ರಾಜನ ಹೆಂಡತಿ ಎಂದರೆ ಭಿಕ್ಷಾ ಬೇಡ್ತಾಳನ್ನು ಹೇಳ್ರಿ ನೋಡೋಣ. ಮೊದಲು ಭಿಕ್ಷಾ ಬೇಡ್ತಿರ್ಬೇಕು. ಖರೆ ಒಮ್ಮೆ ರಾಜ ಆಕಿನ ಲಗ್ನ ಆದಮೇಲೆ ಆದರೂ ಸಹಿತ ನಮಗೆ ಭಿಕ್ಷಾ ಬೇಡ್ಕೊಂಡು ಬರ್ತೇನೆ ರೀ ಅಂದ್ರೆ ಆಕೆ ಅಂತ ಮೂರ್ಖರೇ ಯಾರು ಅಲ್ಲ. ಯಾಕಂದ್ರೆ ರಾಜನ ಹೆಂಡ್ತಿದ್ದಾಳ, ಆಕೆ ಇಚ್ಛಾ ಮಾಡಿದ್ದ ಆಗುವಂಥದ್ದದ. ರಾಜನೇ ಹೆಂಡ್ತಿನೇ ಇದ್ದಾಗ ಆಕೆ ಏನು ಕೊರತದ, ಆಕೆ ಭಿಕ್ಷಾ ಬೇಡ್ತಾಳು ಹಂಗಲ್ಲ. ಮತ್ತು ಜೈಕಾರ ಏನು ಹಾಕ್ತೇವೆ ನಾವು, ರಾಜಾದಿರಾಜ ಸದ್ಗುರುನಾಥ್ ಅಂತೀವಿ ನಾವು. ನನ್ನ ಗುರುನಾಥ ಯಾರಿದ್ದಾರೆ, ರಾಜಾದಿರಾಜ. ಇಂಥ ಎಷ್ಟೋ ರಾಜರು, ಚಕ್ರವರ್ತಿಗಳು, ಇವೆಲ್ಲದರ ಅನಂತ ಕೋಟಿ ಬ್ರಹ್ಮಾಂಡದ ನಾಯಕ ಯಾರಿದ್ದಾರೆ ಅಂದ್ರೆ ನನ್ನ ಸದ್ಗುರುನಾಥ ಇದ್ದಾನೆ ಅಂತ ತಿಳ್ಕೊಂಡು ಅಕಸ್ಮಾತ್ ಯಾರಾದರೂ ಆ ಗುರುವನ ಭಕ್ತಿಯನ್ನು ಮಾಡ್ತಿದ್ರೆ ಮನಿಧರಾವೇತೆ ಹೋತೆ, ಅವ್ರು ಏನಂತಾರದು ಆಗ್ತದೆ. ಇವತ್ತು ಇಂಥ ಒಂದು ಅಡವ್ಯಾಗ ಬಂದು ಅವ ಮನಸ್ಸು ಮಾಡಿದ ಇಷ್ಟು ಮಂದಿ ಕೂಡ ನಾವು ಯಾರೂ ಬರೋದಿಲ್ಲ ಅಂದ್ರೆ ನಡೆಯೋದಿಲ್ಲ. ಇಲ್ಲಿ ಅವನು ಇಚ್ಛಾ ಕೆಲಸ ಕೊಡ್ತದದು. ನೀವು ಯಾರೂ ಬರಲಿಲ್ಲ, ನಮ್ಮಂಥ ರೂಪಗಳನ್ನ ಧಾರಣ ಮಾಡ್ಕೊಂಡು ಮಹಾರಾಜರೇ ಬಂದು ಕೂಡ್ತಾರೆ. ಇಷ್ಟೆಲ್ಲ ಆಗಿ ಇಂಥವು ಎಷ್ಟೋ ಉದಾಹರಣೆಗಳಾಗ್ಯಾವ. ಒಮ್ಮೆ ಚಾಕಣದೊಳಗೆ ತುಕೋಬರಾಯರು ಕೀರ್ತನ ನಡೆದಿತ್ತು. ಪುಣಾದಂತೇಳಿ ಚಾಕಣ ಅಂತ ಒಂದು ಊರು ಅದ ರೀ, ಅಲ್ಲೇ ಕೀರ್ತನ ನಡೆದಿತ್ತು. ಮತ್ತು ತುಕಾರಾಮ್ ಮಹಾರಾಜರ ಕೀರ್ತನ ಅಂದ್ರೇನು, ಪಾಂಡುರಂಗನ ಒಂದು ಏನಪ್ಪ ಅಂದ್ರೆ ವಿಠಲ 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 ಅಂತ ಗಜರ್ ಮಾಡುವತ್ನಾಗ ತಮ್ಮನ್ನು ತಾವು ಮರೆತು ತಮ್ಮ ದೇಹವನ್ನೇ ಮರೆತು ಇದು ಮಾಡೋರು ತುಕೋಬರಾಯರು. ಅವ್ರ ಕೀರ್ತನ ನಡೆದದ್ದು ಶಿವಾಜಿ ಮಹಾರಾಜರಿಗೆ ಗೊತ್ತಾಯ್ತು. ಶಿವಾಜಿ ಮಹಾರಾಜರ ಹಿಂದೆ 200 ಸೈನಿಕರಿದ್ದರು. ಯಾಕಂದರೆ ಯಾವಾಗಲೂ ಮಿಲೇಂಚಿನವ್ರನ್ನ ಯಾವಾಗ ಏನು ಹೊಡಿತಾರೋ ಗೊತ್ತಿದ್ದಿಲ್ಲ. ಅದಕ್ಕೆ ಅವ್ರು ಏನು ಮಾಡಿದರು, ತುಕಾರಾಮ್ ಮಹಾರಾಜರ ಕೀರ್ತನ ನಡೆದ ಅಂದ್ರೆ ನಾನು ಗಿಡಿಯೋದು ನನ್ನ ಯಾರು ಏನರ ಮಾಡ್ಯಾರ ಏನೂ ವಿಚಾರ ಬರಲಿಲ್ಲ. ತುಕಾರಾಮ್ ಮಹಾರಾಜರ ಕೀರ್ತನ ಹೋಗಿ ಕೇಳಬೇಕು ಅಂತ ಬಂದರು ಶಿವಾಜಿ ಮಹಾರಾಜರಿಗೆ. ಏನು ತುಕಾರಾಮ್ ಮಹಾರಾಜರ ಕೀರ್ತನ ಕೇಳಬೇಕಂತ ಗಾಣಿಗೇರ ಮನೆಯಾಗ ನಡೆದಿತ್ತು. ಅದು ಈಗ ಹೆಂಗೆ ಇಲ್ಲಿ ನಡೆದಲ್ಲ ಹಿಂಗೆ ನಡೆದಿತ್ತು. ಆವಾಗ ಹೋಗಿ ಶಿವಾಜಿ ಮಹಾರಾಜರು ಕೂತರು. ಆ 200 ಮಂದಿ ಸೈನಿಕರು ಸುತ್ತುವರೆದು ನಿಂತರು, ನಮ್ಮ ಮಹಾರಾಜರಿಗೆ ಯಾರು ಏನು ಮಾಡಬಾರ್ದು ಅಂತೇಳಿ. ಆವಾಗ ಇದರಿಂದ ಚಾಕಣದಿಂದ
2,000 ಮಂದಿ ಸೈನಿಕರನ್ನ ಮ್ಲೇಂಚನ ಕೊಟ್ಟು ಕಳಿಸಿದ್ರು ಮುಸ್ಲಿಮರು. ನಾವು ಶಿವಾಜಿ ಮಹಾರಾಜನ ಹುಡುಕ್ಯಾಡ್ ಹೊಡಿದೆ ಅಂತೇಳಿ ಕಳಿಸಿದಾಗ ಅವ್ರು ಬಂದು ನೋಡ್ತಾರೆ ಶಿವಾಜಿ ಮಹಾರಾಜ್ ಕೂತಾನಂತಂದಾಗ ಇವ್ರು ಗುಪ್ತಚರ ಬಂದು ಹೇಳಿದ್ರು ಶಿವಾಜಿ ಮಹಾರಾಜ್ರಿಗೆ, ಮಹಾರಾಜ್ 2,000 ಮಂದಿ ಸೈನಿಕರು ಬಂದು ಸುತ್ತುವರೆದಾರ ನಮ್ಮನ್ನು, ಅದಕ್ಕೆ ನಾವು ಹೆಂಗೆ ಪಾರಾಗೋದ್ರಿ ಅಂತ. ಆವಾಗ ಏನು ಅನ್ಬೇಕು, ಲಕ್ಷ ಕೊಡ್ರಿ ಕಡೆ, ಲಕ್ಷ ಕೊಡ್ರಿ. ನೀವು ಲಕ್ಷ ಕಡಿಮೆ ಇತ್ತು ಏನು ಇತ್ತಂದ್ರೆ ಹೊರಗೆ ಇದು ಮಾಡ್ಕೊಂಡು ಹೋಗ್ಲಿಕ್ಕೆ ಬರ್ತದೆ. ಆವಾಗ ಏನಂದ್ರೆ ಅವರು ಶ್ರೀರಾಮ್ ಅಲ್ಲ ಹಿಂಗೆ ಅದೇ ಚಿತ್ತ ದುಷಿತ ಆಗ್ತದೆ. ಯಾಕಂದ್ರೆ ಸಭಾದೊಳಗೆ ಈ ಸಭಾ ಒಂದು ಗಂಭೀರ ಸಭಾ, ಈ ಸಭಾದೊಳಗೆ ಇಲ್ಲಿ ಏನು ನಡೆದಲ್ಲ ಇದಕ್ಕಿಂತ ಹೆಚ್ಚಿನ ಪ್ರಪಂಚಕ್ಕೆ ವಿಷಯ ಯಾವುದು ನಮಗೆ ಸಂಬಂಧಿಸಿದ್ದಲ್ಲ. ಆವಾಗ ನಮಗೆ ಏನೇ ತೊಂದರೆ ಇದ್ರು, ಪ್ರಾಪಂಚಿಕ ಇದ್ದಿದ್ರು, ಮೊಬೈಲ್ಸೇ ಫೋನ್ ಬಂದರು ಎದ್ದು ಹೋಗ್ಬೇಕು ಹೊರತಾಗಿ ಅಲ್ಲೇ ನಾವು ಮಾತಾಡ್ಕೊತ ಕೂಡ್ತೀವಿ ಅಂದ್ರೆ ಇದಕ್ಕಿಂತ ಮಹತ್ವ ನಾವು ಅದಕ್ಕೆ ಕೊಟ್ಟೆವು ಅನ್ನಂಗೆ ಆಗ್ತದೆ. ಆವಾಗ ಅವ್ರು ಏನು 2,000 ಮಂದಿ ಸುತ್ತ ಬಂದು ನಿಂತದ್ದು ಇವ್ರು ಸೈನಿಕರು ಹೇಳಿದ್ರು, ಗುಪ್ತಚರರು ಬಂದು ಶಿವಾಜಿ ಮಹಾರಾಜ್ ಏನಿರ್ಬೇಕು ಸ್ವತಃ ಇಲ್ಲಿ ಪಾಂಡುರಂಗನ ಭಕ್ತಿ ನಡೆದದ, ಕೀರ್ತನೆ ನಡೆದದ, ಇದಕ್ಕಿಂತ ಹೆಚ್ಚು ನನ್ನ ಜೀವನ ತಿಳ್ಕೊಳ್ಳಿ ಏನಂತಂದರು. ಅದಕ್ಕೆ ಏನು ಪಾಂಡುರಂಗ ಮಾಡ್ತಾನೆ ನಾ ಈ ಜಾಗ ಬಿಟ್ಟು ಕದಲುದಿಲ್ಲ ಅಂತೇಳಿ ಶಿವಾಜಿ ಮಹಾರಾಜ ಹಾಗೆ ಕೂತಂತ. ನೋಡಿರಿ, ನಾವು ಇಷ್ಟು ಬರೀ ಒಂದು ಮೊಬೈಲ್ ಬಂದ್ರೆ ನಮ್ಮ ಚಿತ್ರ ದುಷಿತ ಆಗ್ತದೆ, ಮೊಮ್ಮಕ್ಕಳು ಆಡ್ಲಿಕ್ಕೆ ಹತ್ರ ಅಂದ್ರೆ ನಮ್ಗೆ ಇದು ಹೋಗಿಬಿಡ್ತದೆ. ಆದರೆ ಶಿವಾಜಿ ಮಹಾರಾಜ ಕೊಲ್ತೇವಂತ 2,000 ಮಂದಿ ಸೈನಿಕರು ಬಂದರೂ ಸಹಿತ ಅವು ಒಟ್ಟ ಚಿಚ್ಚು ಚಂಚಲ ಆಗಲಿಲ್ಲ. ಪ್ರಾಣ ಜಾವು ಅಥವಾ ರಾಹು ಪಾಂಡುರಂಗಿ ದೃಢ ಭಾವು ಅಂತಂದು, ನನ್ನ ಪ್ರಾಣ ಇದ್ರೆ ಇತ್ತು, ಹೋದ್ರೂ ಹೋದಿತ್ತು, ಈ ಕೀರ್ತನ ರಂಗದಿಂದ ನಾ ಬಿಟ್ಟು ಹೋಗೋದಿಲ್ಲ ಅಂದ ಕೂಡಲೇ ತುಕೋಬಾರಾಯರಿಗೆ ಚಿಂತೆ ಆಗ್ತದೆ. ತುಕಾರಾಮ್ ಮಹಾರಾಜರಿಗೆ ಅನ್ನಿಸ್ತು, ಪಾಂಡುರಂಗ ಇಂಥ ಕಠಿಣ ಸಮಯ, ಮಹಾರಾಷ್ಟ್ರದ ರಾಜ ಚಕ್ರವರ್ತಿ ಶಿವಾಜಿ ಮಹಾರಾಜ ಧರ್ಮ ಸಂಸ್ಥಾಪನಾ ಮಾಡೋ ಸಂಬಂಧ ಅವತಾರ ಮಾಡಿ ತೊಟ್ಕೊಂಡು ಬಂದಂಥ ಸಾಂಬನ ಅಂಶ ಇಲ್ಲಿ ಬಂದು ನನ್ನ ಕೀರ್ತನದಾಗ ಕೂತಾನ. ಈ ಸೈನಿಕರು ಬಂದು ಇವನ್ನೇನ್ರಿ ಹೊಡೆದ್ರ ಅಂದ್ರೆ ಮಾನ್ ಯಾರ್ದು ಹೋಗ್ತದೆ ವಿಚಾರ ಮಾಡಿದ್ರು. ಮಾನ್ ಯಾರ್ದು ಹೋಗ್ತದೆ, ನಿಂದು ಹೋಗ್ತದೆ ಅಂತಾರು. ತುಕಾರಾಮ ನಿನ್ನ ಭಕ್ತಿ ಮಾಡ್ಲಿಕ್ಕೆ ನಾ ಕೀರ್ತನ ಹೇಳಿಕತ್ತೀನಿ, ನಿನ್ನ ಕೀರ್ತನ ಹೇಳೋ ಹೊತ್ನ್ಯಾಗ ಅವು ಬಂದು ಕೂತ ಅವಾಗೇನ್ರಿ ಅವ್ರು ಹೊಡೆದ್ರ ಅಂದ್ರೆ ನಿನ್ನ ಅಪಮಾನ ಆಗ್ತದೆ. ನೋಡಿದ್ರಾಗ ಏನು ಮಾಡ್ತೀವಿ ಮಾಡಂದ ಕೂಡಲೇ ಪಾಂಡುರಂಗ ಶಿವಾಜಿ ರೂಪ ಧರಿಸ್ಕೊಂಡು ಎಲ್ಲಿ ನೋಡ್ತೀಯಲ್ಲಿ ಶಿವಾಜಿ ಮಹಾರಾಜರೇ ಕಾಣಿಸ್ಲಿಕ್ಕತ್ರಂತ ಸಭಾದಾಗ. ಅವರು ಮುಸ್ಲಿಂ ಸೈನಿಕರು ಬಂದು ನೋಡ್ತಾರೆ, ಎಲ್ಲಿ ಶಿವಾಜಿ, ಎಲ್ಲಿ ನೋಡ್ತೀವಿ ಎಲ್ಲಿ ಶಿವಾಜಿನೇ ಇಲ್ಲಿದ್ದಾನಂತ ಹೊಡ್ಲಿಕ್ಕೆ ಹೋಗ್ತಾರೆ. ಅವ್ನು ಶಿವಾಜಿನಲ್ಲಿ ಮತ್ತೆ ಬೇರೆ ಇರ್ತಾರೆ. ಆಮೇಲೆ ತಮ್ಮ ಸೈನಿಕರೊಳಗೆ ಶಿವಾಜಿ ಕಾಣಿಸ್ಲಿಕ್ಕತ್ರು, ಒಬ್ರಿಗೊಬ್ರು ಅವರೇ ಹೊಡ್ಕೊಂಡು ಹೋಗ್ಲಿಕ್ಕತ್ರು. ಕಡಿಕೆ ಶಿವಾಜಿನ ವೇಷ ಧರಿಸ್ಕೊಂಡು ವೇಷನ್ಯಾಗ ಒಂದು ಕುದುರೆ ಹತ್ತಿ ಪಾಂಡುರಂಗ ಓಡಿಬಿಟ್ಟ. ಓಡಿ ಹೋದ ಶಿವಾಜಿ ಅಂತೇಳಿ ಏನು ಸೈನಿಕರು ಬೆನ್ನು ಹತ್ತಿದ್ರಲ್ಲ ಅವ್ರನ್ನ ಹಂಗೆ ಅಡವ್ಯಾಗ ಕಂಟ್ಯಾಗ ಕರ್ಕೊಂಡು ಹೋಗಿ ಎಲ್ಲೋ ಹೋಗಿ ಬಿಟ್ಟ ಗಪ್ಪಾಗಿಬಿಟ್ಟ. ಇದು ಶಿವಾಜಿ ಮಹಾರಾಜ್ ಕೀರ್ತನ ಕೇಳೋದ್ರಿಂದ ಈ ವಿಚಲಿತ ಆಗಿರಲಿಲ್ಲ, ಆ ಆನಂದನಾಗ ಹಾಗೆ ಇದ್ದ. ಇದಕ್ಕಂತಾರೆ ಭಕ್ತಿ ಅಂತಾರೆ, ಇದಕ್ಕಂತಾರ ಭಕ್ತಿ. ಈ ರೀತಿ ಭಕ್ತಿ ಮಾಡಿ ತೋರಿಸ್ಬೇಕಂತಾರ ಅವರು. ಈ ಒಂದು ಕಾರ್ಯಕ್ರಮ, ಈ ಒಂದು ವಿಚಾರಗಳು, ಈ ಒಂದು ಸದ್ಗುರುನಾಥನ ಚಿಂತನದೊಳಗೆ ನಾವು ಕೂತೇವಂದ್ರೆ ಹೆಂಗೆ ಕೂಡ್ಬೇಕಂದ್ರೆ ಪ್ರಾಣಿ ಇದ್ರೂ ಆತು ಹೋದ್ರೂ ಆತು, ಈ ಒಂದು ಇದರಿಂದ ನಾವು ವಿಚಲಿತ ಆಗಬಾರ್ದು ಅಂತ ಯಾರಾದರೂ ಅಕಸ್ಮಾತ್ ಶ್ರವಣ ಭಕ್ತಿಯನ್ನು ಮಾಡ್ತಿದ್ರಂದ್ರೆ ಅಂಥವ್ರು ಉದ್ಧಾರ ಆಗಲಿಕ್ಕೆ ಸಾಧ್ಯದ ಇರ್ತಾರೆ. ಅಂಥವ್ರು ಮನುಷ್ಯ ಜನ್ಮ ಉದ್ಧಾರ ಮಾಡ್ಕೊಳ್ಳಿಕ್ಕೆ ಸಮರ್ಥರಿರ್ತಾರೆ. ಇರ್ಲಿಕ್ಕಂದ್ರೆ ಮನುಷ್ಯರಾಗೂ ಸಹಿತ ಜನ್ಮದ ಮಹತ್ವನೇ ಗೊತ್ತಿಲ್ಲ ನಮಗೆ. ಮನುಷ್ಯರಾಗಿ ಹುಟ್ಟೇವು ಖರೆ, ಮನುಷ್ಯ ಜನ್ಮದ ಮಹತ್ವ ಯಾರಿಗೆ ಗೊತ್ತದ ನಮಗೆ? ಗೊತ್ತಿತ್ತಂದ್ರೆ ಇದನ್ನು ಹಿಂಗೆ ಕಳಿತಿದ್ದೇವನು, ಎಷ್ಟು ವ್ಯರ್ಥ ಕಳಿಲಿಕ್ಕತ್ತೇವ ನಾವು ಈ ಜೀವನ. ಬರೀ ಉಣೋದ್ರಾಗ, ತಿನ್ನೋದ್ರಾಗ, ತೊಡೋದ್ರಾಗ, ಆಮೇಲೆ ಅಹಂಕಾರ ಪಡೋದ್ರಾಗ, ಎದೆ ಉಬ್ಬಿಸಿ ನಡಿಯೋದ್ರಾಗ, ದೇಹ ಸುಂದರ ಕಾಯ್ಕೊಳ್ಳೋದ್ರಾಗ ಎದರ ಸಂಬಂಧ ಬಂದದ ಅನ್ನುವಂಥದ್ದೇ ನಮಗೆ ಗೊತ್ತಿಲ್ಲ. ಸಮರ್ಥರಂತಾರ, ನಿಜಾತ್ಮ ಪ್ರಾಪ್ತಿಲಾಗೋನಿ ದೇವೇ ಕೇಲೆ ಮನುಷ್ಯ ಯೋನಿ. ಈ ಮನುಷ್ಯರನ್ನ ಎದಕ್ಕೆ ಕೂಡ್ಸ್ಯಾನ ಭಗವಂತ? ನಿನ್ನ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಡಪ್ಪ, ನಿನ್ನ ಸ್ವರೂಪ ನೀ ತಿಳ್ಕೊ, ಆರು ನಾನೆಂದು ವಿಚಾರಿಸು, ಆರು ನಾನೆಂದು ವಿಚಾರಿಸು, ವಿಷಮ ಸಂಸಾರವಿದನು ಕನಸೆಂದರಿ, ಮಾಯ ಮರ್ಧನ ಶಂಭುಲಿಂಗವ ವರಿಸಿ ನಂಬಿ ಗಂಭೀರ ಸುಖದೊಳೆಂದು ರೂಪುವ. ಗಂಭೀರ ಸುಖ ಅಂತಿದೆ, ಇದು ಗಂಭೀರ ಸುಖ.
ಪ್ರಪಂಚದ ಸುಖಗಳೆಲ್ಲ ಅವು ಗಂಭೀರ ಸುಖ ಅಲ್ಲ, ಅವು ಚಿಲ್ಲರ್ ಸುಖಗಳು, ಅವು ಚಿಲ್ಲರ್ ಸುಖಗಳು. ಅದನ್ನು ಬಿಟ್ಟು ನೀ ಯಾರಂತೇಳಿ ತಿಳ್ಕೊರಪ್ಪ ಅಂತಾರೆ. ಅದಕ್ಕೆ ನಿಜಗುಣ ಶ್ರೀಗಳು ಅಂತಾರೆ, ಹರೀ ಸುಮ್ಮನೆ ಕಾಲವ ಕಳೆದು, ಸುಮ್ಮನೆ ಕಾಲವ ಕಳೆದು ಸಾಯೋದು ಚಿತ್ತವೇ, ಸುಮ್ಮನೆ ಕಾಲವನ್ನು ಕಳೆದು, ಸುಮ್ಮನೆ ಕಾಲವನ್ನು ಕಳೆದು ಸಾಯೋದು ಚಿತ್ತವೇ, ಸುಮ್ಮನೆ ಸುಮ್ಮನೆ ಕಾಲವ ಕಳೆದು ಸಾಯುವುದು ಚಿತ್ತವೇ, ನೆಮ್ಮಿ ನಿಜವನೇ ಮುಕ್ತಿ ಪಡೆಯದೆ ಮನುಜ, ನೆಮ್ಮಿ ನಿಜವನೇ ಮುಕ್ತಿ ಪಡೆಯದೆ ಮನುಜ, ಸುಮ್ಮನೆ ಕಾಲವ ಸಾಯೋದು ಚಿತ್ತವೇ, ನೆಮ್ಮಿ ನಿಜವನೇ ಮುಕ್ತಿ ಪಡೆಯ. ನಿಜಗುಣ ಶ್ರೇಷ್ಠಗಳು ಕೇಳ್ತಾರ, ಸುಮ್ಮನೆ ಕಾಲವನ್ನು ಕಳೆದು ಸಾಯುವುದು ಉಚಿತವೇ ಅಂತ ಕೇಳ್ತಾರೆ. ಸರಿ ಅನ್ನಿಸ್ತದ ನಿಮಗೆ? ಎದಕ್ಕೆ ಕೂತೀರಿ ಗೊತ್ತಿಲ್ಲ, ಏನು ತಿಂತೀರಿ ಗೊತ್ತಿಲ್ಲ, ಯಾವಾಗ ತಿಂತೀರಿ ಗೊತ್ತಿಲ್ಲ, ಯಾವಾಗ ಮಲ್ಕೋತೀರಿ ಗೊತ್ತಿಲ್ಲ, ಯಾವಾಗ ಹೇಳ್ತೀರಿ ಗೊತ್ತಿಲ್ಲ. ಒಂದು ಪಶು ಹೆಂಗೆ ಬದುಕಲಿಕ್ಕತ್ತದಲ್ಲ, ಪಶುವಿನಿಗತ್ತೆ ನೀವು ಜೀವನ ಸಾಗಲಿಕ್ಕತ್ತಿರಲ್ಲ, ಇದು ಉಚಿತ ಅನ್ನಿಸ್ತದೆ ನಿಮಗಂತ. ಹಸು ಆದ ಕೂಡಲೇ ತಿನ್ನೋದು, ತಿಂದು ಕೂಡಲೇ ಎಲ್ಲರೇ ಮಲ್ಕೋದು, ಮಲ್ಕೊಂಡು ಎದ್ದು ಕೂಡಲೇ ಮತ್ತೇನದ ಪ್ರಜೋತ್ಪತ್ತಿ ಮಾಡೋದು, ಮತ್ತೆ ಹಸು ಆದ ಕೂಡಲೇ ತಿನ್ನೋದು. ಯಾಕ್ರಿ ಸರ? ಇದನ್ನ ಪಶುಗಳು ಮಾಡ್ತಾವ, ನೀವು ಮಾಡೋದೇನ? ನೀವು ಮಾಡೋದ್ರಾಗ ಅರ್ಥದ ಅನ್ನೋದು ನಿಮಗೆ ತಿಳಿದವರು ಅಂತಾರ, ನಿಮಗೆ ಅರಿವಿನ ಜನ್ಮಕ್ಕೆ ಬಂದಿರಿ ಅಂತಾರ ಜ್ಞಾನಿಗಳು. ಆಹಾರ, ನಿದ್ರಾ, ಭಯ, ಮೈಥುನ ಸರ್ವಯೋನಿ ಸಮಾನ. ತಿನ್ನೋದು, ಉಣೋದು, ತಿನ್ನೋದು, ಮಲ್ಕೋದು, ಪ್ರಜೋತ್ಪತ್ತಿ ಮಾಡೋದು ಎಲ್ಲ ಪ್ರಾಣಿಗಳಿಗೆ ಒಂದೇ ಅದ. ಮತ್ತು ನೀನು ಅದೇ ಮಾಡಿದ್ರೆ ಇದು ಉಚಿತವೇ ಅಂತ. ನೆಮ್ಮಿ ನಿಜವನೇ ಮುಕ್ತಿ ಪಡೆಯದೆ ಮನುಜ,